ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಮಾರ್ಚ್ 3, 1847 ರಂದು ಎಡಿನ್ಬರ್ಗ್, ಸ್ಕಾಟ್ಲೆಂಡ್ನಲ್ಲಿ ಜನಿಸಿದರು. ಸ್ಕಾಟಿಷ್ ಮೂಲದ ಅಮೆರಿಕನ್ ಸಂಶೋಧಕ, ವಿಜ್ಞಾನಿ ಮತ್ತು ಕಿವುಡರ ಶಿಕ್ಷಕ. ಅವರು 1885 ರಲ್ಲಿ ಅಮೆರಿಕನ್ ಟೆಲಿಕಾನ್ ಮತ್ತು ಟೆಲಿಗ್ರಾಫ್ಸ್ ಕಂಪನಿ ಅನ್ನು ಸಹ ಸ್ಥಾಪಿಸಿದರು. ಬೆಲ್ನ ತಂದೆ, ಅಜ್ಜ ಮತ್ತು ಸಹೋದರ ಎಲ್ಲರೂ ವಾಕ್ಚಾತುರ್ಯ ಮತ್ತು ಮಾತಿನ ಕೆಲಸದಲ್ಲಿ ಸಂಬಂಧ ಹೊಂದಿದ್ದರು ಮತ್ತು ಅವರ ತಾಯಿ ಮತ್ತು ಹೆಂಡತಿ ಇಬ್ಬರೂ ಕಿವುಡರಾಗಿದ್ದರು. ಬೆಲ್ನ ಜೀವನದ ಕೆಲಸದ ಮೇಲೆ ಗಾಢವಾಗಿ ಪ್ರಭಾವ ಬೀರಿತು. ಅವರು 1870 ರಲ್ಲಿ ಕೆನಡಾಕ್ಕೆ ವಲಸೆ ಬಂದರು ಮತ್ತು ನಂತರ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನೆಲೆಸಿದರು. ಅವರ ಪರಂಪರೆಯು ಸಂವಹನ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಪರಿಶೋಧನೆಯಲ್ಲಿ ಪ್ರವರ್ತಕರಾಗಿ ಉಳಿಯುತ್ತದೆ. ದೂರವಾಣಿಯ ಆವಿಷ್ಕಾರ 1876 ಸಂವಹನದಲ್ಲಿ ಕ್ರಾಂತಿಯನ್ನುಂಟು ಮಾಡಿದ ಮೊದಲ ಪ್ರಾಯೋಗಿಕ ದೂರವಾಣಿಯನ್ನು ಕಂಡುಹಿಡಿದಿದ್ದಕ್ಕಾಗಿ ಬೆಲ್ ಹೆಸರುವಾಸಿಯಾಗಿದ್ದಾನೆ. ಅವರ ಕೆಲಸ ಆಧುನಿಕ ದೂರಸಂಪರ್ಕಕ್ಕೆ ಅಡಿಪಾಯ ಹಾಕಿತು. ಫೋನೋಗ್ರಾಫ್ನ ಪರಿಷ್ಕರಣೆ 1886 ಥಾಮಸ್ ಎಡಿಸನ್ನ ಆವಿಷ್ಕಾರದ ಮೇಲೆ ನಿರ್ಮಾಣವಾಗಿ ಧ್ವನಿಯನ್ನು ರೆಕಾರ್ಡಿಂಗ್ ಮತ್ತು ಪುನರುತ್ಪಾದಿಸುವ ಸಾಧನವಾದ ಫೋನೋಗ್ರಾಫ್ಸ್ ಅನ್ನು ಬೆಲ್ ಸುಧಾರಿಸಿದರು. ಅವರ ಕೊಡುಗೆಗಳು ಆಡಿಯೋ ತಂತ್ರಜ್ಞಾನವನ್ನು ಹೆಚ್ಚಿಸಿವೆ. ಧ್ವನಿಯ ಬೆಳಕಿನ ಪ್ರಸರಣದಲ್ಲಿ ಕೆಲಸ. ಬೆಲ್ ಧ್ವನಿಯನ್ನು ರವಾನಿಸಲು ಬೆಳಕನ್ನು ಬಳಸಿಕೊಂಡು ಪರಿಶೋಧಿಸಿದರು. ಇದು ಆಪ್ಟಿಕಲ್ ಸಂವಹನದಲ್ಲಿ ನಂತರದ ಸಂಶೋಧನೆಯ ಮೇಲೆ ಪ್ರಭಾವ ಬೀರಿದ ನವೀನ ಪರಿಕಲ್ಪನೆಯಾಗಿದೆ. ಮೆಟಲ್ ಡಿಟೆಕ್ಟರ್ ಡೆವಲಪ್ಮೆಂಟ್. ಮೆಟಲ್ ಡಿಟೆಕ್ಟರ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿಯೂ ಅವರು ಕೆಲಸ ಮಾಡಿದರು. ಲೋಹೀಯ ವಸ್ತುಗಳನ್ನು ಪತ್ತೆಹಚ್ಚಲು ತಂತ್ರಜ್ಞಾನದ ಪ್ರಗತಿಗೆ ಕೊಡುಗೆ ನೀಡಿದರು. ಗಾಳಿಗಿಂತ ಭಾರವಾದ ಹಾರಾಟದಲ್ಲಿ ಆಸಕ್ತಿ. ಬೆಲ್ ವಾಯುಯಾನದಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಮತ್ತು ಗಾಳಿಗಿಂತ ಭಾರವಾದ ಹಾರಾಟದ ಕ್ಷೇತ್ರಕ್ಕೆ ಕಲ್ಪನೆಗಳನ್ನು ಕೊಡುಗೆ ನೀಡಿದರು. ಆಪ್ಟಿಕಲ್ ಟೆಲಿಕಮ್ಯುನಿಕೇಷನ್ಸ್, ಹೈಡ್ರೋಚಾಯಿಲ್ಗಳು ಮತ್ತು ಏರೋನಾಟಿಕ್ಸ್ನಲ್ಲಿನ ಅದ್ಭುತ ಕೆಲಸ ಸೇರಿದಂತೆ ಅನೇಕ ಇತರ ಆವಿಷ್ಕಾರಗಳು ಬೆಲ್ನ ನಂತರದ ಜೀವನವನ್ನು ಗುರುತಿಸಿದವು. ಜನವರಿ 7, 1898 ರಿಂದ 1903 ರವರೆಗೆ ಎರಡನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಬೆಲ್ ನ್ಯಾಷನಲ್ ಜಿಯಾಗ್ರಫಿಕ್ ಸೊಸೈಟಿ ಮತ್ತು ಅದರ ನಿಯತಕಾಲಿಕದ ಮೇಲೆ ಬಲವಾದ ಪ್ರಭಾವವನ್ನು ಹೊಂದಿದ್ದರು. ಬೆಲ್ ಮಧುಮೇಹದಿಂದ ಉಂಟಾಗುವ ತೊಂದರೆಗಳಿಂದ ಆಗಸ್ಟ್ 2, 1922 ರಂದು ನೋವಾ ಸ್ಕಾಟಿಯಾದ ಕೇಪ್ ಬ್ರೆಟನ್ನಲ್ಲಿರುವ ಅವರ ಖಾಸಗಿ ಎಸ್ಟೇಟ್ನಲ್ಲಿ 75ನೇ ವಯಸ್ಸಿನಲ್ಲಿ ನಿಧನರಾದರು.